ಹಾಯ್ ನನ್ನ ಬ್ಲಾಗ್ ವೆಲ್ಕಮಿಂಗ್ ಮಾಡು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ವೆಲ್ಕಮಿಂಗ್ ಮಾಡಲೇ. ಓಹೋ ಏನ್ ಕಾಯ್ಬೇಕಾ? ನೀನೇನ್ ದೊಡ್ಡ ಮಿನಿಸ್ಟ್ರ? ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. New vlog of my vlog. 3, 2, 1 start. Guys, welcome back to new vlog. My vlog. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. Welcome back to new vlog of my vlog. ಮುಂದೆ ಕೇಳು ಅಷ್ಟೇ ಮಾತಾಡು. ನಾವು ಈಗ ಡ್ಯಾನ್ಸ್ ಕಲಿಯೋಕೆ ಇವಾಗ ನಾವೇನೇನ್ ಮಾಡ್ತಾ ಇದೀವಿ ಹೇಳು. ನಾವ್ ಇವಾಗ ಊಟ ಮಾಡಕ್ ಹೋಗ್ತಾ ಇದೀವಿ. ಬರ್ಲಿ ಇಲ್ಲಿ ಕಣ ತಿನ್ನೋದ್ಲೈ. ಗೈಸ್ ಇವಾಗ ನಮ್ ಜೊತೆಗೆ ನಮ್ಮ ಚೊಟ್ಟ ಮರಿ ಅಮ್ಮ, ಈ ಕಡೆ ಚಿರು ಅಭಿಮಾನಿಗಳೆಲ್ಲ ನೋಡ್ತಿರ್ತಾರೆ. ಇದೆಲ್ಲ ಸೈ ನೀವೇ ಚಿರಂತ ಬಾಳ ಮುಂದುವರೆದು ಬಿಟ್ಟವನೇ. ಹುಡುಗಿರೇ ನನ್ನ ನೋಡ್ತಾವ್ರೆ ಅಂತ ಇವಳಿಗೆ ತುಂಬಾನೇ ಇರಿಟೇಟ್ ಮಾಡ್ತಾವನೆ. ಹೌದಾ ಬುಜ್ಜಿ? ಯಾ ಅಯ್ಯೋ ಪಾಪ ನೋಡಿ, ಹುಡುಗಿರು ಯಾರು ನೋಡ್ಬೇಡಿ, ದಯವಿಟ್ಟು ಹುಡುಗರೇ ನೋಡಿ. ನಾನು ಏನ್ ತಪ್ಪು ಮಾಡಿದೀನಿ? ನಾನು ಅದೊಂದೇ ಕೇಳೋದು. ಹುಡುಗಿರೇ ನೋಡ್ಬೇಕು. ಸಮಾಧಾನ. ಓ ಪೂಜು, ಎಲ್ಲೋ ಅವನೇ ಕಣೆ. ಗೈಸ್ ಬೆಳಬೆಳಗ್ಗೆನೆ ಬಂದು ಚಿರಂತ್ ಏನೋ ಹೇಳ್ತಿದ್ದ, ಅದಕ್ಕೆ ನಾವ್ ಅಮ್ಮ ಬೈತಿದ್ರು. ಯಾಕಂದ್ರೆ ಇವಾಗ ನಾನು ನಮ್ ಚೋಟ ಮರಿಗೆ ಒಂದ್ 4 ಸಾಂಗ್ ಡ್ಯಾನ್ಸ್ ಮಾಡಿಸ್ಬೇಕು ಹೀರೋ ಅಂತ ಹೇಳ್ತಾ ಇದೀನಿ. ಇವನು ಅವ್ರ ಅಪ್ಪನ ಹತ್ರಕ್ಕೆ ಹೋಗ್ತಾನೆ. ಏನ್ ಕತೆ ಬಿಡ್ತಾನಂದ್ರೆ ಅಸೆಸ್ಮೆಂಟ್ ಬರೆಯಕ್ ಹೋಗ್ತಾನಂತೆ. ಅಸೆಸ್ಮೆಂಟ್ ಓಕೆ ಅಂದ್ರೆ ಡಿಗ್ರಿಲಿ ಅಸೆಸ್ಮೆಂಟ್ ಅಂತಾರೆ. ನೀನ್ ಅಸೈನ್ಮೆಂಟ್ ನಿನ್ ಚೈಲ್ಡ್ ಅಲ್ವಾ, ಹುಡುಗಲ್ವಾ, 10th ಇರೋ ಸ್ಟೇಜ್ ಅಲ್ಲಿ ಹೇಳ್ತಾ ಇದ್ಯಾ. ಅದಕ್ಕೆ ನಾವ್ ಅಮ್ಮ ಬೈತಾರೆ. ಏನಮ್ಮ ಅವ್ನು ಸುಳ್ಳು ಹೇಳ್ತಾವನ? ಸುಳ್ಳು ಹೇಳ್ತಾನೆ. ಅಸೆಸ್ಮೆಂಟ್ ಹೋಗ್ತಿರೋದು. ಅಸೆಸ್ಮೆಂಟ್ ಅಲ್ಲ, ಅದು ಕ್ರಿಕೆಟ್ ಆಡಕ್ ಹೋಯ್ತಾ ಇರೋದು. ಎಂತ ಕಳ್ಳನ್ ಮಗ. ಸ್ವಿಮ್ಮಿಂಗ್ ಹೋಗ್ಬಿಡ್ತಾನೆ. ಸ್ವಿಮ್ಮಿಂಗ್ ಹೋಗ್ಬಿಡ್ತಾನೆ. ನಿನಗೇನು ಅವ್ನು ಹೋಗ್ಲಿ ಬಿಡು. ನಿನಗೇನು ಅವ್ನು ಹೋಗ್ಲಿ ಬಿಡು. ಓಹೋ ಅವ್ನ ಇಷ್ಟ, ಅವನು ನಿನ್ಗೇನು? ನಾನು ಅಮ್ಮನ ಹತ್ರ ಮಾತಾಡ್ತಿರೋದು. ಏಯ್ ಒಟ್ಟಿ ಬಿಡ. ತಡೀರಿ ಆಂಟಿ, ಸುದೀಪ್ ಅಣ್ಣ ಹೊಡಿತಾ ಇರೋದಲ್ಲಿ. ಅಮ್ಮ ಅವನೆಲ್ಲ ಹೋಯ್ತಾನಂತೆ ನೋಡಮ್ಮ. ನೋ ಏನು ಎಲ್ಲಿಗೆ ಹೋಯ್ತೀಯಾ? ಏಯ್ ಹೋಗ್ಬೇಡ, ಇಲ್ಲ ಇರೋ. ನಿಮ್ಮ ಅಮ್ಮನ್ ಕಾಲ್ ಮಾಡೆ. ನನ್ ಮಗ ಕ್ರಿಕೆಟ್ ಆಡಕ್ ಹೋಯ್ತಾನೆ ಅಲ್ಲಿ. ಎಲ್ಲ ಬರೀ ಕ್ರಿಕೆಟ್ ಆಡಿ ಅಲ್ಲೊಂದ್ 2 ಹುಡುಗಿರ ಅವ್ರಂತೆ. ಅದು ಗೊತ್ತಾಯ್ತು ನಮ್ಗೆ. ಗೊತ್ತಾಯ್ತು ನನ್ನ ಮಗನೇ. ಇನ್ನೇನು ಬಿಡಮ್ಮ, ಅತಿ ಶೀಘ್ರ. ಯಾರ್ಯಾರು ಚಿರಂತ್ ತುಂಬಾ ಇಷ್ಟ ಪಡ್ತಿದ್ರು ಕಮೆಂಟ್ ಅಲ್ಲಿ ಚಿರಂತ್ ಅಣ್ಣ ಅಂತ ಹಾಕ್ಬಿಡಿ. ಚಿರಂತ ಅಣ್ಣ ಅಂತ ಹಾಕಿ ಬುಜ್ಜಿ. ಆದ್ರೆ ನನಗೆ ಸುದೀಪ್ ಅಂತಾನೆ ಹೇಳಿ. ಇಲ್ಲಿ ಕೇಳು, ಚಿಂತೆ ಮಾಡ್ಬೇಡ. ಅತಿ ಶೀಘ್ರದಲ್ಲೇ ನಿಮ್ಗೆ ಅದಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ಅದಕ್ಕೆ ಎಂಟ್ರಿ ಆಗ್ತಾ ಅಮ್ಮ ಬೈಲಿ ಬರಮೇಲಿ ಶೀಘ್ರದಲ್ಲಿ. ಎಂತದ ಒಂದ್ ಗ್ರಾಹದಲ್ಲಿ, ಎಂತದ ಒಂದು ನವಗ್ರಹ. ಹೇಳಿಲ್ಲ ಶೀಘ್ರದಲ್ಲಿ ಶೀಘ್ರದಲ್ಲಿ ಅಂತಾರ ಅಮ್ಮ. ಬೇಗ ಅವಳಿಗೆ ಜುಟ್ಟು ಕಟ್ಟು. ನಮ್ಮ ಊರಲ್ಲಿ ಅಂದಿ ಹಿಂಗೆ ಇರೋದು. ಹೌದು, ನಾವು ಕೋತಿನೂ ಹಾಕ್ತಿವಿ, ಒಂದಿನೂ ಹಾಕ್ತಿವಿ ಅಂತ ಹೇಳು. ನಮ್ಮೂರಲ್ಲಿ ಅಂದಿಗೆ ಹಿಂಗೆ ತಲೆ ಬಾಚೋದು. ಬುಜ್ಜು ಅನ್ನು ಕರೆಕ್ಟ್ ಅಲ್ಲನಾ? ಮಕ್ಕೆ ಹೊಡೆದಾಕ್ಬಿಡ್ತೀನಿ. ನಿನ್ ಕೈ ಚಿಕ್ಕ ಕೈ ಚಟೀರ್ ಅಂತ ಬೀಳುತ್ತೆ. ನಾನು ಇರೋದ್ನ ಹೇಳ್ಬೇಕು. ಗೈಸ್ ಅವಳು ಚಿಕ್ಕ ಕೈ ಹೊಡೆದಿದ್ದಷ್ಟು ಚಟ್ರಿ ಅಂತ ಬೀಳುತ್ತೆ. ಚಿರಂತ ಇವತ್ತಿನ ಲಾಗ್ ಅಲ್ಲಿ ಚಿರಂತನ ಲವ್ ಸ್ಟೋರಿ. ಯಾರದು ಬಾಲೆ? ಆ ಬಾಲೆ ಹೆಸರನ್ನು ಹೇಳುವುದಿಲ್ಲ. ಓಕೆ, ಸೀಕ್ರೆಟ್ಲಿ ಮೇಂಟೈನಿಂಗ್. ಅದು ಚೋಟ ಬುಜ್ಜಿ ನಿನಗೆ ಗೊತ್ತು. ಅದೇ ಹುಡುಗಿ ಹೆಸರೇನು? ಖತಮ್. ಅಣ್ಣಂಗೆ ಲವ್ ಆಗಿದೆ ಹೇಳು ಬುಜ್ಜಿ. ಅಣ್ಣಂಗೆ ಲವ್ ಆಗಿದೆ. ಅಣ್ಣಂಗ್ ಲವ್ ಆಗಿದೆ ಅಂದ್ರೆ ನಿನಗೆ ತಾನೇ ಅದು. ಅಣ್ಣಂಗೆ ಲವ್ ಅಂದ್ರೆ ಖುಷಿ ನೋಡ್, ಖುಷಿ. ಏನು ಜೀರೋ ಅಂತ ಈ ವಯಸ್ಸಿಗೆ ಲವ್ ಬೇಕಾ? ಲವ್ ಮಾತಾಡ್ತೀನಿ. ಯಾರ ಮಾತಾಡ್ಲಿ ಬಿಡು. ನನ್ನ ಇಷ್ಟ, ನಮ್ಮ ಹುಡ್ಗಿ ನಿಂಗೆ ಕಷ್ಟ. 24x7. ಇವನಿಗೆ 14. ಇದು ಲವರ್ ಇಲ್ಲಾಯ್ತಾ ಲವರ್ ಜಾಸ್ತಿ ಇರೋದಿಲ್ಲ. 2 ಕೈನು ತೋರ್ಸು ಗೈಸ್. ಇಲ್ಲಿ ನೋಡಿ ಗೈಸ್,
ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆಗೆ 11 ಗಂಟೆಗೆ ತಿಂಡಿ ಮಾಡ್ತಾ ಇದೀವಿ ನಮ್ಮ ಮನೇಲಿ. ಮಾನ ಮರ್ಯಾದಿ ಎಕ್ಸೆಟ್ರಾ ಎಕ್ಸೆಟ್ರಾ ಏನಾದ್ರು ಇದೆಯಾ? ಈಗ ತಿಂತಾ ಇದೀವಿ ತಿಂಡಿನ. ಆಮೇಲೆ ಚಿರಂತ್ ಏನೋ ಹೇಳ್ತಿದ್ದ, ಅದಕ್ಕೆ ನಮ್ಮ ಅಮ್ಮ ಕ್ಯಾಪ್ಚರ್ ಮಾಡು ಅಂತ ಹೇಳಿದ್ರು. ಏನ್ ಹೇಳ್ದ ಹೇಳ್ಬಿಡ, ಕರೆಕ್ಟ್ ಹೇಳೋ. ನಾನು ಜೋರಾಗಿ ಹೇಳಿ, ಪರವಾಗಿಲ್ಲ. ನಾನು ಈ ರಾಜ್ಯಗಳಲ್ಲಿ ಅಸ್ಮಾತ್ ನಮ್ಮ ಹುಡುಗಿ ನಾನು ನೋಡಕ್ ಆಗಲ್ವಲ್ಲ ಅಂದ್ರೆ ಆಗಲ್ಲ ಅಂದ್ರೆ ನಾನು ವಿಡಿಯೋ ಮಾಡಿ ಆಗ್ತಾ ಇರ್ತೆ, ನೋಡ್ತಾ ಇರ್ತಾಳೆ. ಯಾರಪ್ಪ? ಟೀ ತೊಳ್ದ ಆ? ಟೀ ತೊಳ್ದ ಗೈಸ್ ಟೈಮ್ ಬಂದ್ಬಿಟ್ಟು 4 ಗಂಟೆ. ಇವಾಗ ನಾನು ನಮ್ಮ ಚೋಟ ಮರಿ ಎಲ್ಲ ಒಂದು ವಿಡಿಯೋ ಮಾಡ್ತಾ ಇದೀವಿ. ಒಂದು ಕಾಮಿಡಿ ರೀಲು, ಒಂದು ಡ್ಯಾನ್ಸ್ ರೀಲು. ಅದನ್ನ ಇವಾಗ ಮಾಡ್ತಾ ಇದೀವಿ. ಹೊರಗಡೆ ಮಾಡೋಣ ಅಂತ ಅನ್ಕೊಂಡೆ. ನಂದು ಅರ್ಧ ಜೀವನ ಮಮ್ಮಿ, ಅರ್ಧ ದಿನ ಎಡಿಟಿಂಗಲ್ಲೇ ಹೋಯ್ತೈತೆ ಮಮ್ಮಿ. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಇನ್ಮೇಲೆ ನಿನ್ನ ಹತ್ರ 20,000 ರೂಪಾಯಿ ಇಸ್ಕೊಂಡು ಅದೇ 20,000 ರೂಪಾಯಿ ಎಡಿಟರಿಗೆ ಕೊಟ್ಬಿಡ್ತೀನಿ. ಇನ್ನೂ ಅಷ್ಟು ದೊಡ್ಡವಳು ಆಗಿಲ್ಲ ಬಾರೋ, ದೊಡ್ಡೋಳಾದ್ರೂ ಬಡವಾನಿ ಮಡಗ್ದಂಗಿರೋ ಅಂತ ಇದ್ದೀವಿ. ನಾವು ಅಮ್ಮನ ಹತ್ರ 10,000 ಅಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಕೋಟಿ ದುಡ್ಡಿರುತ್ತೆ. ನೋಡಿ ಅದಕ್ಕೆ ನಾವು 200 ರೂಪಾಯಿ 300 ರೂಪಾಯಿ ಏನ್ ಮಗ ಎಷ್ಟು ದೊಡ್ಡವನಾಗನ ಹಾಕ್ಬೇಕು ತಾನೆ 10,000 ನನ್ಗೆ. ಹಾಕ್ಬೇಕು ಕರೆಕ್ಟ್ ಹಾಕ್ತೀನಿ ಗೈಸ್. ಯಾರು ಹಾಕಲ್ಲ ಅಂತ ಹೇಳಿದ್ದು? ಇವಳು 10ನೇ ಕ್ಲಾಸ್ಗೆ ಹೋಗ್ಲಿ, ಅವಾಗ ಹಾಕ್ತೀನಿ. ಯಾರು? ಅವಳು 10ನೇ ಕ್ಲಾಸ್ಗೆ ಹೋದ್ಮೇಲೆ. Oh my God, ಅಷ್ಟೊತ್ತು ನನಗೆ ಎಷ್ಟು ಏಜ್ ಆಗಿರ್ತದೆ. ಎಂತ ಕೆಲಸ ಮಾಡಿದೀನಂದ್ರೆ, ನಮ್ಮ ಅಪ್ಪ 1 ಗಂಟೆಗೆ ಹೇಳಿದ್ರು ಈ ಒಂದು ಮೆಷಿನ್ ಚಾರ್ಜ್ ಹಾಕು ಅಂತ. ಅದು ನಮ್ಮ ಅಪ್ಪ ಒತ್ತಿ 4-5 ಸಲ ಹೇಳಿದ್ರು, ಚಾರ್ಜ್ ಹಾಕು. ಹೂವಪ್ಪ ಈಗ್ಲೇ ಹಾಕ್ತೀನಿ ಅಂತ ಹೇಳ್ದವನು 4 ಗಂಟೆಗೆ ಹಾಕ್ತಾ ಇದ್ದೀನಿ. ಯಪ್ಪ ಎಂತ ಮರುವು. ಈಗ ನಮ್ಮ ಅಮ್ಮ ನೆನ್ಪಿಸಿಲ್ಲ ಅಂದಿದ್ರೆ ಅದು ಮರ್ತೋಗ್ತಿತ್ತು. ನಾನೇನಿಲ್ಲಪ್ಪ, ನಮ್ಮ ಅಮ್ಮನೇ. ನಾನು ಹಾಕೋಣ ಅಂತ ಹೋದೆ ಅಷ್ಟೇ, ನಮ್ಮ ಅಮ್ಮ ಏನೋ ಕೆಲಸ ಕೊಟ್ರು, ಅವಾಗ ನಾನು ಆ ಕಡೆ ಕೊಂಡೋಯ್ತು ಗಮನ. ಕರೆಕ್ಟ್ ಕಾರ್ ನಿಲ್ಸು ಅಂತ ಹೇಳ್ದೆ ಅವಾಗ ನೀನು, ಅದಕ್ಕೆ ಅಲ್ಲಿಗೆ ಹೋದೆ ನಾನು. ಕರೆಕ್ಟ್ ಕಣಮ್ಮ. ಅಪ್ಪ ನೋಡ್ಬಪ್ಪ, ಇದಕ್ಕೆಲ್ಲ ಕಾರಣ ಮಮ್ಮಿನೇ. ಅಯ್ಯೋ ದೇವರೇ, ಇದಕ್ಕೆಲ್ಲ ಕಾರಣ ಅಮ್ಮನೇ. ನಾನು ಚಾರ್ಜಿಂಗ್ ಹಾಕೋ ಟೈಮಲ್ಲಿ ಬೇಗ ಕಾರ್ ಹೋಗಿ ನಿಲ್ಸು ಅಂತ, ಪಾರ್ಕಿಂಗ್ ಮಾಡೋ ಅಂತ ಹೇಳೋದು. ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ನಿಲ್ಸ್ಬಿಟ್ಟು ಇಲ್ಲಿಂದ ಬಂದ ತಕ್ಷಣ ಬಟ್ ಅಂತ ನಮ್ಮ ಮಮ್ಮಿ ಹಿಂಗ್ ಕೆಲಸ ಹೇಳೋದು. ಅದಕ್ಕೆ ನಾನು ಮಾಡ್ತದೆ ಅಷ್ಟೇ. ಪಾಪ ನಂದೇನು ತಪ್ಪಿಲ್ಲ, ಎಲ್ಲ ತಪ್ಪು ನಮ್ಮ ಅಮ್ಮದು ಅಷ್ಟೇ. ನಂದೇನು ತಪ್ಪಿಲ್ಲ ಅಷ್ಟೇ, ಮುಗಿತದೆ. ನಮ್ಮ ಅಪ್ಪನ ಹತ್ರ ಸೇಫ್ ಅದೇ. ಅಪ್ಪ ನಾನಲ್ಲ ಅಪ್ಪ ನಿಜವಾಗ್ಲೂ ನಾನಲ್ಲ ಪಾಪ, ಅಮ್ಮ ಮಾಡಿದ್ದು. ಅಮ್ಮ ನಾನು ಇದನ್ನ ಹಾಕಕ್ಕೆ ಹೋಗೋ ಟೈಮಲ್ಲಿ ಅಮ್ಮ ಹಿಂಗ್ ಕೆಲಸ ಹೇಳ್ಬಿಟ್ರು, ಅದಕ್ಕೆ ಮರ್ತದೆ ಪಾಪ. ಎಲ್ಲ ಅಮ್ಮ ಎಲ್ಲ ನಿಜ ಹೇಳ್ಬಿಡು, ನಂದೇನೂ ತಪ್ಪಿಲ್ಲಪ್ಪ. ಎಲ್ಲ ಅಮ್ಮಂದೇ ಪಾಪ, ಆದ್ರೆ ನಂದೇನೂ ತಪ್ಪಿಲ್ಲ ಪಾಪ. ಎಲ್ಲ ನಮ್ಮ ಅಮ್ಮನೇ ಮಾಡೋದು, ಆದ್ರೆ ಬರೋದೆಲ್ಲ ನನ್ನ ಮೇಲೆ ಪಾಪ. ಏನು ನೀನ್ ಮಾಡೋ ತಪ್ಪಿಗೆ ನಾನು ಯಾಕಪ್ಪ ಹೊಣೆ ಆಗ್ಲಿ? ನಾನಲ್ಲ ಪಾಪ, ನಮ್ಮ ಅಮ್ಮನೇ ಎಲ್ಲಾ ಕೆಲ್ಸಾನು ಮಾಡೋದು. ನೀನೇಮ್ಮ ನಾನೇನ್ ತಪ್ಪು ಮಾಡಲ್ಲ ಪಾಪ, ಸಾರಿ ಪಾಪ, ನಾನೇನ್ ಮಾಡಲ್ಲ. ಗೈಸ್, ನಮ್ಮ ಅಪ್ಪ ಏನಾದ್ರು ಏನಕ್ಕೆ ಇನ್ನೂ ಇದೆಲ್ಲ ಚಾರ್ಜ್ ಆಗಿಲ್ಲ, ಏನಕ್ಕಿದು ಚೆನ್ನಾಗಿ ಪ್ರಾಪರ್ ಆಗಿ ವರ್ಕ್ ಆಗ್ತಿಲ್ಲ ಅಂತ ಕೇಳಿದಾಗ, ಗೊತ್ತಿಲ್ಲ ಪಾಪ, ಟ್ರಿಮ್ಮರ್ ಏನೋ ಪ್ರಾಬ್ಲಮ್ ಇರ್ಬೇಕನ್ನೋ ಗೊತ್ತಿಲ್ಲ ಅಂತ ಹೇಳ್ತೀನಿ. ಹಂಗೆ ಹೇಳ್ಬೇಕಿಲ್ಲ. ಹೂವನ್ನು ಹೂವನ್ ನೋಡಿ, ಬೆಳಗ್ಗೆ ಇಷ್ಟು ಕೆಲಸ ಮಾಡ್ತೀವಿ, ಒಂದ್ ಕೆಲಸ ಆಯ್ತಮ್ಮ, ಅದ್ ಬಿಡಮ್ಮ. ಹೂ ಅಂತ ಹೇಳು ಮಾಡಿದ್ಮೇಲೆ ನಾವು ಒಪ್ಕತ್ತೆ, ತಪ್ಪಿಲ್ದೆ ಕುತ್ಕೋಬೇಕು. ನೀನೊಬ್ಳು ತಾಯಿಯೇ, ನನ್ನ ಸಿಗಾಕ್ಸ್ಬೇಕು ಅಂತ ರೆಡಿ ಆಗ್ಬಿಟ್ರ ನಮ್ಮಮ್ಮ. ಬನ್ರೋ ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀರಾ? ಬನ್ನಿ ಆಚೆ ಬನ್ನಿ. ನೀವ್ ಅಪ್ಪ ಅಮ್ಮಂಗ್ ಒಂದ್ ಸೀರೆ ಕೊಡ್ಸಿದೀರಾ, ನಿಮ್ ಮಗಂಗ್ ಒಂದ್ ಪ್ಯಾಂಟ್ ಶರ್ಟ್ ಕೊಡ್ಸಿದೀರಾ? ಬನ್ನಿ ಆಚೆ ಬಂದ್ಬಿಟ್ಟು ಕೆಲಸ ಮಾಡಿ. ನಮ್ ಬಬಿತಾದು ವಾಯ್ಸ್ ಚೇಂಜ್ ಆಗ್ಬಿಟ್ಟೈತೆ. ಬೈ ಮೋಸ ಅಂತೋಳೆ ಬಬಿತಾ, ಈ ತರ ವಾಯ್ಸ್ ಆಗೋತಂತ ಅನ್ಕೊಳ್ಳಿಲ್ಲ ಬಬಿತಾ. ಈ ತರ ಯಾಕೆ ಮಾತಾಡ್ತೀನಿ ಏನ್ ದಡ ದರ್ವಿ ದರ ದಪ್ಪ ಕೂತಾಳೆ. ಗೈಸ್, ನನ್ನಲ್ಲಿ ಒಂದು ಟ್ಯಾಲೆಂಟ್ ಐತೆ. ಯಾವ ತರ ಅಂದ್ರೆ, ಈ ರಜನಿಕಾಂತ್ ಒಂದು ಮೂವಿ ಇದೆ, ದುನಿಯಾ ವಿಜಯ್ ಸರ್ ಅವ್ರು ಮಾಡಿರೋದು, ಡಬಲ್ ಆಕ್ಟಿಂಗ್ ಮಾಡಿರೋದು. ಅದು ಅದ್ರ ಡಬಲ್ ಆಕ್ಟಿಂಗ್ ಅಲ್ಲಿ ಸಕ್ಕತ್ತಾಗೈತೆ ಅದು. ಇರಿ ಹೇಳ್ತೀನಿ ರೀ. ನೀನ್ ತುಂಬಾ ಕೂತ್ನಾಗಿ ನೀ ತುಂಬಾ ಕೂತ್ನಾಗಿ ಕಾಣ್ತಾ ಇದ್ಯಾ ಅಲ್ಲಿ ಬಂದು ಮೊಬೈಲಲ್ಲಿ ಅನ್ನು ಎಲ್ಲತ್ನ ಅಲ್ಲಿ ಬಂತು ಮೊಬೈಲ್ನಲ್ಲಿ ಸಾಂಗ್ ನ ಪ್ಲೇ ಮಾಡು. ಅಮ್ಮ ಮುಕ್ಕಿನ ಮಾತನಾಡ, ಮುಕ್ಕಿಯು ನೀನು ಒಂದೇ. ಮೊಬೈಲ್ ಸಾಂಗ್ ಪ್ಲೇ ಮಾಡು ಬೇಗ. ಸಾಂಗ್ ಪ್ಲೇ ಮಾಡು ಬೇಗ.
ಆ ತಕ್ಷಣ ಗೈಸ್ ನಾನು ಈ ಒಂದು ಡ್ಯಾನ್ಸ್ನ ತುಂಬ ಹೊತ್ತಿನಿಂದ ಇಟ್ಕೊಂಡಿದ್ದೆ ನಾನು. ತುಂಬ ಹೊತ್ತಿನಿಂದ ಇದು ಡ್ಯಾನ್ಸ್ನ ಇಟ್ಕೊಂಡಿದ್ದೆ. ಯಾವಾಗ ಎಕ್ಸ್ಕ್ಯೂಸ್ ಮಾಡೋಣ ಅಂತ ಗೊತ್ತಿರಲಿಲ್ಲ. ಇವಾಗ ಬಂದು ಎಕ್ಸ್ಕ್ಯೂಸ್ ಮಾಡ್ತಾಯಿನಿ. ಏನು ಮಾಡ್ತಾಯಿನಿ? ಎಕ್ಸ್ಕ್ಯೂಸ್ ಮಾಡ್ತಾಯಿನಿ. ಆಯ್ತು. ಏನು ಮಾಡ್ತಾಯಿನಿ? Excuse. रुक रहे भाईजान इतनी ना मारता ही नहीं एच मारता ही नहीं ಹೇಳಕ್ ಬರಲ್ಲ. एट्यूट मारता ही नहीं Excuse ಮಾಡಿ. हाँ एट्यूट एट्यूट Attitude, attitude. एट्यूट एट्यूट Attitude, attitude. ಎಲ್ಲ ಇಂಗ್ಲಿಷ್ ಮಾಡಲ್ಲ ಇವ್ಗೆ ಎಲ್ಲ ಇಂಗ್ಲಿಷ್ ಮಾಡಲ್ಲ ದಟ್ ಮಾತಾಡ್ತಾವು ಅಮ್ಮ ಅವ್ ಪಕ್ಕ ಹೋಗ್ಬಿಟ್ಟು ನಿಂತ್ಕೊಂಡು ಸಾಂಗ್ ಪ್ಲೇ ಮಾಡು. ಇಲ್ಲಿ ನಿಂತ್ಕೊಂಡ್ರೆ ಏನು ಸಿಗುತ್ತಿಂಗೆ ಎಲ್ಲ ಕೇಳ್ಕೊಳ್ಬೇಕಾ? ಅಲ್ಲಿಂದ ಸಾಂಗ್ ಕೇಳಲ್ಲ. ಅವನು ದಾಟ್ ಮಾವನೆ ಅಳ್ತೋಳೆ ನಗ್ನೋಳೆ ತಪ್ಪಿ ಹಾಕ್ಕೊಂಡ್ ಬಂದಾನೆ ಓದ್ ಬಂದವನೆ. ತಪ್ಪಿ ಹಾಕ್ಕೊಂಡ್ ಬಂದವ ಓದ್ ಬಂದ್ಬಿಟ್ರೋಳೆ. ಹಾ ಆಜ್ಞೆ ನೀನು ಬಿಟ್ನೆ ಆಜ್ಞೆ ಬಿಟ್ಟೆ ನೀನು. ಇದ ಕಳ್ಳ. ಆತ್ಮ ದೈತ್ವಾಗೈತದು ದೈತ್ವಾಗೈತೆ ಆ ವೈಟ್ ಹಾಕೋ. ಇದಾ? ಹಾ ಹಂಗೆ ಹೇಳು ಮತ್ತೆ. ಅಂತ ದೈತ್ಯ ಹಾಕ್ಬಿಟ್ಟು ಇಂಥ ಒಳ್ಳೆ ತುಂಬಿಸ್ತ ನೀನು. ಆತ್ಮೆ ಆತ ಮಜ್ಞಾನಿ ಇನ್ನ ಯಾಕೆ ಹಿಂಗೆ ಆಗ್ತೋ ನಂಗೊಂದು ಗೊತ್ತಾಗಲ್ಲ. ಅಲ್ಲಿ ನೋಡಲಿ ಮತ್ತು ನಮ್ಮಮ್ಮ ಎತ್ನು ಕೂತ್ಕೊತ್ತಾ ಅಮ್ಮ ನೀ ಎತ್ತು ಕೂತ್ಕೊತ್ತಾ ಹಿಂಗ ನೋಡು ನೀನ್ ಎತ್ತು ಕೂತ್ಕೊತ್ತಾ ನೀನು ಇರೋ ಅಂಕೆ ಹೇಳೋದು ಬೆಮ್ಮೆಂಗೆ ನೀಟಾಗಿ ಮುಖ ತೊಯ್ಬೇಕಂತ ಮುಖ ತೊಯ್ಯಲ್ಲ ಏನಿಲ್ಲ ಅಂತ ತೊಂಬೇರಿ ಮಾಡಿದವ ನಮ್ಮ ಮತ್ತೆ ನಮ್ಮಮ್ಮ ಎತ್ತು ಕೂತ್ಕೊತ್ತಂಗವ್ರೆ. ನೀನ್ ಕೂತ್ನಾಗಿರೋದಿಗೆ ನನ್ನಂತ ಆತ್ಮಗಿರೋ ಉದ್ಗ ಹೊಡ್ತೇನೆ ನಾನು. ಸುಪ್ಪಾಗಿ ಮಾತಂತ ತಿಂತಾನೆ ಚಕ್ಕನ ತಿಂತಾನೆ ನಾನು. ಬನ್ನಿ ಮಧು ಆ ವಯಸ್ಸಲ್ಲಿ ಮಾತಾಡೋ. ವಾಯ್ಸ್ ನಿಂಗೆ ಸೂಟ್ ಆಗಲ್ಲ. ಮತ್ ತುಂಬ ಆಯ್ತಾ ಹಿಂಗೆ ತುಂಬ ಇಷ್ಟ ಆಯ್ತಾ ಹಿಂಗೆ ಆ ಮಾತು ತುಂಬ ಇಷ್ಟ ಆಯ್ತಾ ಹಿಂಗೆ ಆಯ್ತು. ಈ ಮಾತು ನಿಮ್ಗೆ ತುಂಬ ಇಷ್ಟ ಆದರೆ ಕಮೆಂಟ್ ಹಾಕಿ. ಇದನ್ನ ಮಾತಾಡ್ತೀನಿ ಅಂದ್ರೆ ಈ ವಾಯ್ಸ್ ತುಂಬಾ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಹಾಕಿ ಅದೇ ತರ ಮಾತಾಡ್ತೀನಿ ಅಂತ ಹೇಳಿದ್ ನಾನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈ ತಕ್ಕಂದು ನಿನಗೆ ಎಷ್ಟು ಧೈರ್ಯ ಇರಬೇಕು, ನನ್ನ ಮೇಲೆ ಕೈ ಮಾಡೋಕೆ ಎಷ್ಟು ಧೈರ್ಯ ಬೇಕು. ನಿನ್ಗೆ ನಮ್ಮಪ್ಪ ಗೊತ್ತಾ, ಸ್ವಾಮಿ ಕೇಯರ್ ಗೊತ್ತಾ, ಒಂದೇ ಒಂದು ಮಾತುಗೆ ಓಡುವೆ. ಅಮ್ಮ 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 ಓ ಇಲ್ಲಿದೆ ಮಮ್ಮಿ ತೆಗಿ 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 ಅಮ್ಮ ಅಮ್ಮ ಹೊಡೆದಾಕ್ಬಿಟ್ರೆ ಏಯ್ ಚಲ್ ಚಲ್ ಏನ್ ಲಿರಿಕ್ಸ್ ಹೇಳಿದ್ ನೀನು? ಕೈಯ ಬಿಚ್ಚಿ ಓಡಿ ಹೋದೇನೋ ಮಂಗಿ ಕೈಯ ಕೊಟ್ಟು ಓಡಿ ಹೋದನು. ಕೈಯ ಬಿಚ್ಚಿ ಓಡಿ ನಾನು ಹೇಳ್ದೆ ಅಪ್ಪ ಅದು ಕೈಯ ಕೊಟ್ಟಿ ಓಡಿ ಹೋದನು. ಅದ್ಯಾವ್ದೋ ನಿನ್ನ ಕೈ ಬಿಚ್ಚಿ ಓಡಿ ಹೋದನು. ಹೇಳ್ಕೊಟ್ಟಿದ್ದು. ಕೈಯ ಕೊಟ್ಟಿ ಓಡಿ ಹೋದನು. ಕೈಯ ಕಟ್ಟಿ ಲಿರಿಕ್ಸ್ ಗೊತ್ತಿಲ್ದಲೆ ಆಡಕ್ ಬರ್ತಾವ ಇಂಥವೆಲ್ಲ. ನೀವೆಲ್ಲ ಚೋಟ್ ಮರಿಗಳು. ಖತಮ್. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್. ಗೈಸ್ ಎಲ್ರು ಮಾತುಕತೆ ಮಾತಾಡ್ತಾ ಇದೀವಿ. ಈ ಕಡೆ ಭವಿತರಮ್ಮ, ಈ ಕಡೆ ನಮ್ಮ ಚೊಟ್ಟ ಮರಿ, ಈ ಕಡೆ ನಮ್ಮವ್ವ. ಅವ್ವ ಎಲ್ಲ ಫುಲ್ ಡಿಸ್ಕಸಿಂಗ್ ನೋಡಿ. ಈ ಕಡೆ ಹೆಂಗ್ ಕೂತ್ಕೊಂಡವ್ರೆ ಈ ತರ ಫುಲ್ ಡಿಸ್ಕಸಿಂಗ್. ವಿಡಿಯೋ ತಂದಿದ್ದಷ್ಟೇ ಏನ್ ಸ್ಟಡಿಯಾಗಿ ಕೂತ್ಕೋತಾರಲ್ಲ. ಗೈಸ್ ನಾಳೆ ನಾವೆಲ್ಲರೂ ರೆಸಾರ್ಟ್ಗೆ ಹೋಗ್ತಾ ಇದೀವಿ. ಅದಕ್ಕೆ ಫುಲ್ ಪ್ಲಾನ್ ಮಾಡ್ತಾ ಇದೀವಿ. ಸೊ ನಾವು ನಮ್ಮ ಚೊಟ್ಟ ಮರಿ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ ಕೂಡ ಫುಲ್ಲು ನಾಳೆ ಯಾವ ರೆಸಾರ್ಟ್ ಅಂತಲ್ಲ ಎಲ್ಲಿಗೆ ಹೋಗ್ತಿರೋದು? ರೆಸಾರ್ಟ್. ರೆಸಾರ್ಟ್ ಕಣೋ, ರೆಸಾರ್ಟ್ ಅಲ್ಲ, ರೆಸಾರ್ಟ್. ರೆಸಾರ್ಟ್ ಅಷ್ಟೇ ಅಲ್ಲಮ್ಮ. ಅಮ್ಮ ಹೇಳಮ್ಮ. ಏನೇ ಅಮ್ಮ ನಿನ್ ಮಾತಿಗೋಸ್ಕರ ಎಲ್ರು ಕಾಯ್ತಿರ್ತಾರಮ್ಮ. ಕಮೆಂಟ್ ಓದ್ದೆ ಇವತ್ತು. ಮಧು ಆಂಟಿ ಬ್ಲಾಗ್ ಅಲ್ಲಿ ಇದ್ರೆ ಚಂದ, ಅವರು ಹೇಳೋ ಮಾತೆಲ್ಲ ಚಂದ, ಅವರು ನನ್ ಜೊತೆಗೆ ಒಳ್ಳೆ ಫ್ರೆಂಡ್ಲಿ ಆಗಿರ್ತಾರೆ ಅಂತ ಹೇಳ್ತಿದ್ರು. ಕಮೆಂಟ್ ಹಾಕಿದ್ರು. ಒಳ್ಳೆ ಮೆಸೇಜ್ ಹಾಕೋರು ಖುಷಿ ಪಡಮ್ಮ. ಅವ್ರ ಜೊತೆ ಫ್ರೆಂಡ್ಲಿ ಅವ್ರ ಜೊತೆ ಎಲ್ಲ ಕಣಲ್ಲ.
ನೀನು ಮಗನ ಜೊತೆ ಕಣಮ್ಮ. ಹೌದಾ? ನಾನು ಅವನು ಯಾವತ್ತು ನನ್ನ ಮಗ ಅಂತ ಒಂದು ಫ್ರೆಂಡು, ಮಗ, ಅಪ್ಪ ಅಮ್ಮ ಎಲ್ಲ ಸೇರಿ ಆತರ ಇರೋದು. ಹಾ, ಎಲ್ಲ ಆತರ. ಆದ್ರೆ ಹುಡುಗಿ ವಿಷಯ ಬಂತು ಅಂದ್ರೆ ನಮ್ಮಮ್ಮ ಎನಿಮೆ ಆಗ್ಬಿಡ್ತಾರೆ, ದುಶ್ಮನ್ ನನಗೆ. ಅಯ್ಯೋ ಅವನು ಇರೋದು ನಂದು ಏನೈತೆ ನನಗೆ ದುಶ್ಮನ್ ಆಗ್ಬಿಡ್ತಾರೆ ಗೈಸ್. ವಿಡಿಯೋದಲ್ಲಿ ಫುಲ್ ನೈಸ್ ಹೊಡಿತಾರೆ. ಅದಾದ್ಮೇಲೆ ಏನಾದ್ರು ವಿಷಯ ಗೊತ್ತಾಯ್ತು ಅಂದ್ರೆ ನಾನು ಫುಲ್ಲು ಹೆವಿ ದುಶ್ಮನ್ ಅಲ್ಲಮ್ಮ. ನಂದು ಏನ್ ಅಭ್ಯಂತರ ಇಲ್ಲ, ಅವ್ನು ಕರ್ಕ ಹೌದಮ್ಮ. ಪಕ್ಕ 5 ಗಂಟೆಗೆ ಹೌದೌದು. ನಾನು ಒಂದು ಹುಡುಗಿನ ಲವ್ ಮಾಡ್ತೀನಿ ಮಮ್ಮಿ. ಆಯ್ತು, ಮದುವೆ ಆಗು ಮಗನೇ. ಬಾಯ್ ಮೇಲೆ ಕೈ ಇಟ್ಕೊಂಡ್ಬಿಟ್ಟವ್ರು ಇವರು. ನಾನು ಕೇಳ್ದೆ, ಯಾರೇ ನಾನ್ ನಿಮ್ಮ ಅಮ್ಮನ್ ಕೇಳ್ದೆ ಸುದೀಪನ ಸ್ಮೋಕ್ ಮಾಡಿದ್ರೆ ಏನ್ ಮಾಡ್ತೀರಾ ಅಂತ. ಹಾ. ಮನೆಯಿಂದ ಆಚೆ ಅಂತೆ. ನನ್ನ ಯಾಕಮ್ಮ ಮನೆಯಿಂದ ಆಚೆ ಆಗ್ತೀನಿ? ಒಳ್ಳೆ ಕೆಲಸನ ನಮ್ಮ ಹಿಂಗೆಲ್ಲ ಮಾಡ್ತೀಯ? ಸ್ಮೋಕ್ ಮಾಡೋರು ಒಳಗೆ ಇಟ್ಕೋತೀನ. ಮದ್ವೆಲಿ ನನ್ಗೇನು ಬೇಡಕ್ಕ, ನಾನು ಮದ್ವೆ ಆಗೋ ಹುಡುಗಿ ಕೊಡ್ಸ್ಬಿಡಿ ಅಕ್ಕ. ಅಲ್ಲ, ಅದ್ರ ಗಿಫ್ಟ್ ಎಲ್ಲ ನಾನು ಹುಡುಗಿ ಕೊಟ್ಬಿಡಿ, ಅವ್ರು ಖುಷಿಯಾಗಿರ್ಬೇಕು. ಸೊ ಗೈಸ್, ನಾಳೆ ನಾವೆಲ್ಲರೂ ಒಂದು ರೆಸಾರ್ಟಿಗೆ ಹೋಗ್ತಾ ಇದೀವಿ. ರೆಸಾರ್ಟ್ ಅಲ್ಲಿ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ನೆಕ್ಸ್ಟ್ ವಿಡಿಯೋ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ಸ್ ಅಬೌಟಿಂಗ್. ಲವ್ ಯು ಆಲ್. ಬಾಯ್. ಸೊ ನಾಳೆ ರೆಸಾರ್ಟ್ ಅಲ್ಲಿ ಇನ್ನೂ ಹೆಚ್ಚು ಸಖತ್ತಾಗಿರುತ್ತೆ. ರೆಸಾರ್ಟ್ ಇಂದ ಬಂದ್ಮೇಲೆ ಇನ್ನೂ ಕೆಲವೊಂದು ಬ್ಲಾಗ್ಸ್ ಕಂಟೆಂಟ್ ಪ್ಲಾನ್ ಮಾಡಿದ್ದೀನಿ. ನಾಳೆ ಎಲ್ಲರೂ ರೆಸಾರ್ಟ್ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಬಾಯ್. ಸಿ ಯು ಟುಮಾರೋ. ಬಾಯ್.